ನೀವು ಸೂರಪ್ಪ ಫಿಲ್ಮ್ ಅಲ್ಲಿ ಎಸ್ ವಿಷ್ಣು ಸರ್ ಜೊತೆ ಒಂದು ಫೇಮಸ್ ಸಾಂಗ್ ಅಲ್ಲಿ ಎಸ್ ಕಾಣಿಸ್ಕೊಂಡ್ರಿ, ಎಸ್ ಬಡವನ ಮನೆ ಎಸ್ ಊಟ ರುಚಿ ರುಚಿ ಅಮ್ಮಿ ಅಂತ. ನೀವ್ ಯಾಕೆ ವಿಷ್ಣು ಸರ್ ಜೊತೆ ಹೀರೋಯಿನ್ ಆಗ್ಲಿಲ್ಲ ನೀವು? ಅವಕಾಶಗಳು ಬರಲಿಲ್ಲ ರಾಜೇಶ್. ದಿ ಡಿಡ್ಂಟ್ ಕಮ್. ಈ ಸಾಂಗ್ ಬಂತು, ಅಮ್ಮಗ್ ಫೋನ್ ಬಂತು, ಅಮ್ಮ ಕೇಳಿದ್ರು, ನೋಡು ಇದು ಕೇಳ್ತಿದ್ದಾರೆ. ಯಾರು ಪ್ರೊಡ್ಯೂಸರ್ ಅದಕ್ಕೆ? ಸಾರಾ ಗೋವಿಂದು ಸರಾ? ಇಲ್ಲ, ಸೂರಪ್ಪ ಬಾಬು ಸೂರಪ್ಪ ಸರ್. ಬಾಬು. ಹಾಂ, ಸೂರಪ್ಪ ಬಾಬು ಸರ್. ಬಟ್ ಯಾರು ಮಾಡಿದ್ರು ಫೋನ್ ಗೊತ್ತಿಲ್ಲ. ನಾಗಣ್ಣ ಸರ್ ಡೈರೆಕ್ಟರ್ ಅದಕ್ಕೆ. ಹ್ಮ್. ಸೊ ಅಮ್ಮ ಫೋನ್ ಮಾಡಿದ್ರು, ಕೇಳಿದ್ರು. ಐ ಸೆಡ್ ವಿಷ್ಣು ಸರ್ ಜೊತೆನಾ ಮಾಡದಾ ಅಂತ. ಅವಾಗೆಲ್ಲಿ ಈ ಗೆಸ್ಟ್ ಅಪಿಯರೆನ್ಸ್ ಸಾಂಗ್ಸ್ ಅನ್ನೋ ಕಾನ್ಸೆಪ್ಟೇ ಇರಲಿಲ್ಲ. ನಾನು ಆ ಸಾಂಗ್ ಮಾಡಿದಾಗ ವಿಷ್ಣು ಸರ್ ಜೊತೆ ಹೀರೋಯಿನ್ಸ್ ಮಾಡ್ತಿರ್ಲಿಲ್ಲ. ಯಾರು ಮಾಡ್ತಾ ಇರಲಿಲ್ಲ ಅವಾಗ. ಆಫ್ಕೋರ್ಸ್ ಒಂದು ಎರಾ ಇತ್ತು 80s 90s ಅಲ್ಲಿ, ಸಿಲ್ಕ್ ಸ್ಮಿತ್ ಅವರು ಇವರು ಬಂದು ಅದು ಗೆಸ್ಟ್ ಸಾಂಗ್, ಸ್ಪೆಷಲ್ ದಟ್ ವಾಸ್ ಡಿಫ್ರೆಂಟ್. ಅದು ಡಿಫ್ರೆಂಟ್ ಸಾಂಗ್ಸ್. ಈ ತರ ನೋಬಡಿ ಹೆಡ್ ಡನ್. ಹ್ಮ್. ಸೊ ಒಂದು ಹಾಡು ಮಾಡ್ತೀಯಾ ಅಂದ್ರು ಅಮ್ಮ. ಅಲ್ಲ, ಅವ್ರ ಜೊತೆ ಸ್ಕ್ರೀನ್ನಲ್ಲಿ ನಾನು ಕಾಣಿಸ್ಕೋತೀನಿ, ಮಾಡ್ತೀನಿ ಅಂದೆ. ಸೊ ಅಮ್ಮ ಸೆಡ್ ಓಕೆ. ಸಾಂಗ್ ಕೇಳಿದ್ರು, ಶಿ ಲೈಕ್ಡ್ ಇಟ್. ಯಾವ ಕಾನ್ಸೆಪ್ಟಲ್ಲಿ ಮಾಡ್ತಾ ಇದ್ದೀರಾ ಅಂತ. ಇಲ್ಲ, ಈ ಥರ ಅವರು ಎಲ್ಲ ತೋಟದಲ್ಲಿ ಕೆಲಸ ಮಾಡ್ತಿರ್ತಾರೆ, ಹಿಂಗೆ ವಿಷ್ಣು ಸರ್ ಬಂದು ಊಟ ತಿಂದ್ಬಿಟ್ಟು ಇದು ಕಾನ್ಸೆಪ್ಟು, ಬಡವನ ಮನೆ ಊಟ ರುಚಿ ಅಮ್ಮಿ, ಇದು ಸಾಂಗು ಅಂತೆಲ್ಲ ಅಮ್ಮ ಕೇಳಿದ್ಮೇಲೆ ಶಿ ಸೆಡ್ ಓಕೆ ಅಂತ. ಶಿ ಆಸ್ಕ್ ಮೀ, ಐ ಸೆಡ್ ಮಾಡ್ತೀನಿ. ನಾನು ಅವ್ರ ಜೊತೆ ಹಿಂಗೆ ಸೆಟ್ಟಲ್ ಇದ್ರೆ ಐಡ್ ಬಿ ಲೈಕ್ ಮಾತೇ ಹೊರಡ್ತಾ ಇರಲಿಲ್ಲ, ಸುಮ್ಮನೆ ಅವ್ರು ನೋಡ್ಕೊಂಡೇ ಕೂತಿರ್ತಾರೆ. ಐ ವಾಸ್ ವೆರಿ ಫಾಂಡ್ ಆಫ್ ಹಿಮ್.